ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ನಿಮಗೆ ಗೊತ್ತೇ ಇದೆ. ಮೊದಲು ಇಸ್ರೇಲ್ ಆರಂಭ ಮಾಡ್ತು, ಇರಾನ್ನ ಅಣುಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಮಾಡ್ತು. ಅದಾದ ನಂತರ ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಸಹ ಪ್ರತಿದಿನ ದಾಳಿ ಮಾಡ್ತಿದೆ ಮತ್ತು ಈ ಕಡೆ ಇಸ್ರೇಲ್ ಕಡೆಯಿಂದಲೂ ಸಹ ಪ್ರತಿದಿನ ಕ್ಷಿಪಣಿ ದಾಳಿ ನಡೀತಾನೆ ಇದೆ. ಇಲ್ಲಿಯವರೆಗೂ ಇರಾನ್ನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನ, ಇನ್ಕ್ಲೂಡಿಂಗ್ ಆರ್ಮಿ ಆಫೀಸರ್ಸ್, ಕೆಲವು ಪರಮಾಣು ವಿಜ್ಞಾನಿಗಳು ಸೇರಿದಂತೆ 400ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅಂತ ಸ್ವತಃ ಇರಾನ್ ಒಪ್ಕೊಂಡಿದೆ. ಈ ಕಡೆ ಇಸ್ರೇಲ್ ಸಹ ಸಾಕಷ್ಟು ತನ್ನ ನಾಗರಿಕರನ್ನು ಕಳೆದುಕೊಂಡಿದೆ ಅಂತ ಹೇಳ್ತಾ ಇದೆ. ನಿಖರವಾದ ಸಂಖ್ಯೆಯನ್ನು ಅದು ಕೊಡ್ತಾ ಇಲ್ಲ. 25, 30 ಈ ರೀತಿಯಾಗಿ ಏರಿಳಿತದ ಒಂದು ಅಂಕಿಅಂಶಗಳನ್ನು ಕೊಡ್ತಾ ಇದೆ. ಇದರ ನಡುವೆ ಈಗ ಇಸ್ರೇಲ್ಗೆ ಬಹು ದೊಡ್ಡ ಆಘಾತ ಆಗಿರುವಂತಹದ್ದು, ಅಮೆರಿಕ ತಾನು ನೇರವಾಗಿ ಈ ಯುದ್ಧದಲ್ಲಿ ಬರೋದಿಲ್ಲ, ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದೆ. ಜೊತೆಗೆ ಇಬ್ಬರಿಗೂ ಹೇಳ್ತಾ ಇದೆ ಪೀಸ್ ಟಾಕ್ಸ್, ಯುದ್ಧ ವಿರಾಮ ಮಾಡ್ಕೊಳ್ಳಿ. ಮತ್ತೆ ಡೊನಾಲ್ಡ್ ಟ್ರಂಪ್ ಓಪನ್ ಆಗಿ ಹೇಳಿದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷದಲ್ಲಿ ನಾನು ಹೇಗೆ ಮಧ್ಯಸ್ಥಿಕೆ ವಹಿಸಿ ಯುದ್ಧ ವಿರಾಮ ಮಾಡಿಸಿದ್ದೀನೋ ಅದೇ ರೀತಿ ಇಸ್ರೇಲ್ ಮತ್ತು ಇರಾನ್ಗೂ ಕೂಡ ನಾನು ಯುದ್ಧ ವಿರಾಮ ಮಾಡಿಸ್ತೀನಿ ಅಂತ ಹೇಳ್ತಾ ಇದೆ ಅಂತ ಟ್ರಂಪ್ ಸ್ವತಃ ಹೇಳಿರುವಂಥದ್ದು, ಟ್ರಂಪ್ ಟ್ವೀಟ್ ಮಾಡಿರುವಂಥದ್ದು ನಡೀತಾ ಇದೆ. ಸೊ ಈಗ ಇಸ್ರೇಲ್ಗೆ ಆತಂಕ ಎದುರಾಗಿದೆ. ಮುಂದೆ ಏನು? ಯಾಕೆಂದರೆ ಯುರೋಪ್ ತಾನು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಜೊತೆಯಲ್ಲಿ ನಿಲ್ತಾ ಇಲ್ಲ. ಅಮೆರಿಕ ತನಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಸೀಸ್ ಫೈರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಹಾಗಾದರೆ ಏನೆಲ್ಲ ನಡೀತಾ ಇದೆ ಈಗ? ಇಸ್ರೇಲ್ನ ಆತಂಕ ಏನು ಅನ್ನೋದು ಈಗ ನಿಮಗೆ ಒಂದಷ್ಟು ವಿವರಣೆಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಕಳೆದ 4-5 ದಿನಗಳಿಂದ ಸಂಪೂರ್ಣವಾಗಿ ಆ ಕಡೆ ಆ ಕಡೆ ಮಿಸೈಲ್ಗಳು ಎಕ್ಸ್ಚೇಂಜ್ ಆಗ್ತಾನೇ ಇದೆ. ಆ ಕಡೆ ಇರಾನ್ ಸಹ ಸಾಕಷ್ಟು ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ಸಾಕಷ್ಟು ಬಾಂಬಾರ್ಡ್ಮೆಂಟ್ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ನಿವಾಸದ ಮೇಲೆ ಕ್ಷಿಪಣಿ ಬೀಳಿಸೋದ್ರ ಮೂಲಕ ಅಥವಾ ಅಟ್ಯಾಕ್ ಮಾಡೋದ್ರಲ್ಲಿ ಸಕ್ಸಸ್ ಆಗೋ ಮೂಲಕ ಅಲ್ಲಿನ ಐರನ್ ಡೋಮ್ ಏನಿದೆ, ಇಸ್ರೇಲ್ ನಂಬಿಕೊಂಡಿರುವಂತಹ ಐರನ್ ಡೋಮ್ ಏನು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಏನಿದೆ ಅದು ಸಂಪೂರ್ಣವಾಗಿ ಕೆಲಸ ಮಾಡ್ತಿಲ್ಲ, ಅದು ಅಲ್ಲಲ್ಲಿ ವಿಫಲ ಆಗ್ತಿದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಸಾಕಷ್ಟು ನಗರಗಳನ್ನು ಇರಾನ್ ಟಾರ್ಗೆಟ್ ಮಾಡ್ಕೊಂಡಿದೆ. ಅದೇ ರೀತಿ ಇಸ್ರೇಲು ಸಹ ತೆಹರಾನ್, ಇರಾನ್ನ ರಾಜಧಾನಿಯಾದಂತಹ ತೆಹರಾನ್ ಮತ್ತು ಸುತ್ತಮುತ್ತಲ ಜಿಲ್ಲೆಗಳು ಅಥವಾ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಒಂದಷ್ಟು ಅಟ್ಯಾಕ್ ಮಾಡಿದೆ. ಈಗ ಈ ನಡುವೆ ಅಮೆರಿಕದವರು ನೇರವಾಗಿ ಇದರ ಸಪೋರ್ಟಿಗೆ ಬರ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಯಾಕೆಂದರೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿರೋದೇ ಅಮೆರಿಕ ಇದೆ ಅನ್ನೋ ಧೈರ್ಯದ ಮೇಲೆ. ಇರಾನ್ ಮೇಲಲ್ಲ, ಪ್ಯಾಲೆಸ್ತೀನ್, ಗಾಜಾ ಮೇಲೆ, ಜಾರ್ಡನ್ ಮೇಲೆ, ಸಿರಿಯಾ ಮೇಲೆ ಎಲ್ಲದರ ಮೇಲೆಯೂ ತನ್ನ ಗೂಂಡಾಗಿರಿಯನ್ನು ಇಸ್ರೇಲ್ ಮೆರೆಯುವಂತಹದ್ದು. ಅಮೇರಿಕ ಇದೆ ಅನ್ನುವಂತಹ ಧೈರ್ಯದಲ್ಲಿ ಅಮೇರಿಕ ನೋಡ್ಕೊಳ್ಳುತ್ತೆ, ನಾನು ಏನು ಬೇಕಾದ್ರೂ ಮಾಡಬಹುದು ಅಂತ. ಆದರೆ ಈ ಬಾರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಅಮೇರಿಕ ನೇರವಾಗಿ ಸ್ವತಃ ತಾನು ಅದರಲ್ಲಿ ಭಾಗಿಯಾಗಲ್ಲ ಅಂತ ಹೇಳ್ತಾ ಇದೆ. ನೇರವಾಗಿ ಅಮೇರಿಕ ಹೇಳ್ತಾ ಇದೆ, ಟ್ರಂಪ್ ಹೇಳ್ತಾ ಇದ್ದಾರೆ ನೇರವಾಗಿ ಸೀಸ್ ಫೈರ್ ಮಾಡ್ಕೊಳ್ಳಿ ಸಾಕು. ಅದಕ್ಕೆ ಉದಾಹರಣೆಯಾಗಿ ಭಾರತ ಪಾಕಿಸ್ತಾನದ ಸೀಸ್ ಫೈರನ್ನು ನಾನೇ ಮಾಡಿಸಿದ್ದು ಅಂತ ಟ್ರಂಪ್ ಹೇಳ್ಕೊಳ್ತಿದ್ದಾರೆ. ಇದರ ನಡುವೆ ಇಸ್ರೇಲ್ ಒಂದು ದೊಡ್ಡ ತಪ್ಪನ್ನು ಸಹ ಮಾಡಿದೆ. ಈಗ ಅಮೇರಿಕಾಗೂ ಸಹ ಅದು ಕುತ್ತು ಬರುವಂತಹ ತಪ್ಪು ಏನು ಅಂದರೆ, ಇರಾನ್ನಲ್ಲಿರುವಂತಹ ಒಂದು ಆಯಿಲ್ ರಿಫೈನರಿ ಮೇಲೆ ಅಟ್ಯಾಕ್ ಮಾಡಿದೆ, ಅಲ್ಲಿ ಬೆಂಕಿ ಬಿದ್ದಿದೆ. ಈಗ ಅದು ಅಕ್ಕಪಕ್ಕವೇ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಕೇವಲ ಇರಾನ್ ಮಾತ್ರ ಅಲ್ಲ, ಕತಾರ್ ಸಹ ಅದರಲ್ಲಿ ಒಂದು ಭಾಗವನ್ನು ಹೊಂದಿದೆ. ಈಗ ಇಸ್ರೇಲ್ ಅವರು ಇರಾನ್ ಭಾಗಕ್ಕೆ ಮಾತ್ರ ನಾವು ದಾಳಿ ಮಾಡಿರೋದು ಅಂತ ಹೇಳ್ಕೊಳ್ತಿದ್ದಾರೆ. ಇರಾನ್ ಭಾಗದಲ್ಲಿ ಈಗ ಆಯಿಲ್ ಪ್ರೊಡಕ್ಷನ್ ಸ್ಥಗಿತ ಆಗಿದೆ. ಆದರೆ ಕತಾರ್ಗೂ ಸಹ ಇದು ಎಫೆಕ್ಟ್ ಆಗೇ ಆಗುತ್ತೆ. ಕತಾರ್ಗೆ ಎಫೆಕ್ಟ್ ಆದರೆ ಏನು ಅಂತೀರಾ? ಕತಾರ್ ಬಂದುಬಿಟ್ಟು ಅಮೇರಿಕಾಗೆ ಒಂದು ರೀತಿಯಾಗಿ ಸಹ ದೇಶ ಇದ್ದಂಗೆ. ಅವರ ನಡುವೆ ಬಹಳಷ್ಟು ಅಗ್ರಿಮೆಂಟ್ಗಳಿದ್ದಾವೆ. ಕತಾರ್ಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡುವಂಥದ್ದು ಅಮೇರಿಕ. ಆ ಹಿನ್ನೆಲೆಯಲ್ಲಿ ಈಗ ಕತಾರು ಸಹ ಒಂದು ರೀತಿಯಾಗಿ ಸಿಟ್ಟು ಮಾಡಿಕೊಳ್ಳುತ್ತೆ. ಅದು ಅಮೇರಿಕಾಗೂ ಸಹ ಎಫೆಕ್ಟ್ ಆಗುತ್ತೆ. ಯಾವಾಗ ಅಮೇರಿಕ ಕತಾರ್ ನಡುವೆ ಏನಾದರೂ ಸ್ವಲ್ಪ ಏರುಪೇರಾಯಿತು ಅಂದರೆ ಈ ಕಡೆ ಇರಾನ್ ಸಹ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಇರಾನ್ ಕಡೆಗೆ ಕತಾರ್ ಹೋಗುವಂತಹ ಸಾಧ್ಯತೆಗಳಿದೆ. ಈ ಕನ್ಫ್ಯೂಷನ್ಗಳ ನಡುವೆ ಫಾಕ್ಸ್ ನ್ಯೂಸ್, ಅಮೇರಿಕದ ಫಾಕ್ಸ್ ನ್ಯೂಸ್ ಒಂದು ವಿಚಾರವನ್ನು ಹೇಳ್ತಾ ಇದೆ. ಅಮೇರಿಕ
ಕಂಪ್ಲೀಟಾಗಿ ಬ್ಯಾಕಪ್ ಕೊಡ್ತಾ ಇಲ್ಲ. ಯುರೋಪ್ನವರು ಅಂದ್ಕೊಂಡಷ್ಟು ಮಟ್ಟಕ್ಕೆ ಇಸ್ರೇಲ್ ಜೊತೆ ನಿಲ್ತಾ ಇಲ್ಲ. ಇಸ್ರೇಲ್ ಆರಂಭಿಸಿಬಿಟ್ಟಿದ್ದಾರೆ ದಾಳಿಯನ್ನು. ಈಗ ಮುಂದೆ ಏನು ಅನ್ನುವಂತಹ ಚಿಂತೆ ಇಸ್ರೇಲನ್ನು ಕಾಡ್ತಾ ಇದೆ ಅಂತ ಫಾಕ್ಸ್ ನ್ಯೂಸ್ ತನ್ನ ವರದಿಯನ್ನು ಮಾಡ್ತಾ ಇದೆ. ಫಾಕ್ಸ್ ನ್ಯೂಸ್, ಅಮೇರಿಕದ ಫಾಕ್ಸ್ ನ್ಯೂಸ್ ಹೇಳ್ತಾ ಇದೆ, ಇಸ್ರೇಲ್ ಆತಂಕಕ್ಕೆ ಈಡಾಗಿದೆ, ಚಿಂತೆಗೆ ಈಡಾಗಿದೆ. ಈಗ ಏನು ಮುಂದಕ್ಕೆ ಅಮೇರಿಕ ನೇರವಾಗಿ ಬರ್ತಿಲ್ಲ, ಪೀಸ್ ಟಾಕ್ಸ್ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ ಇದು ನಿಲ್ಲಿಸೋದಕ್ಕೆ ಆಗ್ತಾನೆ ಇಲ್ಲ. ಯಾಕೆ ಅಂದರೆ ಇರಾನ್ ಇವತ್ತು ಮತ್ತೊಮ್ಮೆ, ಮೊನ್ನೆಯೂ ಹೇಳಿತ್ತು, ಇವತ್ತು ಹೇಳ್ತಾ ಇದೆ, ನೋ ಪೀಸ್, ನೋ ಸೀಸ್ ಫೈರ್, ಯುದ್ಧ ವಿರಾಮ ಇಲ್ಲ, ಮಾತುಕತೆಗೂ ನಾವು ಬರಲ್ಲ. ಯಾಕೆ ಅಂದರೆ ನೀವು ಮೊದಲು ದಾಳಿ ಮಾಡಿ ಆನಂತರ ಮಾತುಕತೆಗೆ ಬನ್ನಿ ಅಂದರೆ ನಾವು ಅದಕ್ಕೆ ಸಿದ್ಧವಾಗಿಲ್ಲ. ನಾವು ಪ್ರತಿ ದಾಳಿ ನಡೆಸ್ತೀವಿ. ನಮ್ಮ ಮೇಲೆ ದಾಳಿಯಾಗಿದೆ, ನಮ್ಮ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಮತ್ತು ಹಕ್ಕು, ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತ. ಇದರ ನಡುವೆ ಇನ್ನೊಂದು ವಿಚಾರ ಹೊರಗೆ ಬರ್ತಿದೆ. ಈಗ ಈ ಯುದ್ಧ ಆರಂಭಕ್ಕೂ ಮೊದಲು, ಅಂದರೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಮೊದಲು ಅಮೇರಿಕ ಜೊತೆ ನೆತನ್ಯಾಹು ಭೇಟಿಯಾಗಿತ್ತು. ಆ ಸಂದರ್ಭದಲ್ಲಿ ನೆತನ್ಯಾಹು ಒಂದು ಪ್ರಸ್ತಾಪವನ್ನು ಟ್ರಂಪ್ ಎದುರಿಗೆ ಇಟ್ಟಿದ್ದರು. ಆದರೆ ಟ್ರಂಪ್ ಅದಕ್ಕೆ ಒಪ್ಪಿರಲಿಲ್ಲ. ಆ ದೊಡ್ಡ ಮತ್ತು ಬಹುಮುಖ್ಯ ಪ್ರಸ್ತಾಪ ಏನು ಅಂತಂದರೆ, ಇರಾನ್ನ ಸರ್ವೋಚ್ಚ ನಾಯಕ ಖೆಮಿನೈ ಅವರನ್ನು ಕೊಲೆ ಮಾಡಬೇಕು, ಮುಗಿಸಿಬಿಡಬೇಕು ಅಂತ ಇಸ್ರೇಲ್ ಇಚ್ಛೆ ಪಟ್ಟಿತ್ತು ಮತ್ತು ಪ್ಲ್ಯಾನ್ ಮಾಡ್ಕೊಳ್ತೀವಿ ನಾವಂತ ಹೇಳಿದ್ದಕ್ಕೆ ಟ್ರಂಪು ಇಲ್ಲವೇ ಇಲ್ಲ, ಅದು ನಡೆಯಬಾರದು, ಅದಕ್ಕೆ ನನ್ನ ಸಹಮತ ಇಲ್ಲ ಅಂತ ಅಮೇರಿಕ ರೆಡ್ ಫ್ಲ್ಯಾಗನ್ನು ಹಾರಿಸಿದೆ. ಯಾಕೆ ಅಂದರೆ ಅಮೇರಿಕ ಇರಾನ್ ಜೊತೆಯಲ್ಲಿ ಪರಮಾಣು ಒಪ್ಪಂದಕ್ಕೆ ಮುಂದಾಗಿದೆ. ಅದು ನಡಿಬೇಕು ಅಂತಂದರೆ ದೊಡ್ಡ ಮಟ್ಟದಲ್ಲಿ ಇರಾನ್ ಮೇಲೆ ಯಾವುದೇ ದಾಳಿಗಳಾಗಬಾರ್ದು. ಅದರಲ್ಲೂ ಅದರ ಸರ್ವೋಚ್ಚ ನಾಯಕನ ಹತ್ಯೆ ಆಗೋದ್ರೆ ಇರಾನನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಅಮೇರಿಕದ ಭಯ, ಟ್ರಂಪ್ ಭಯ. ಟ್ರಂಪ್ ಉದ್ದೇಶನೇ ಇಸ್ರೇಲನ್ನು ಚೂಬಿಟ್ಟು ಆ ಮೂಲಕ ಇರಾನನ್ನು ಟೇಬಲ್ ಕರ್ಕೋಬೇಕು, ಮಾತುಕತೆ ಟೇಬಲ್ಗೆ ಬಂದಾಗ ಅಣು ಒಪ್ಪಂದಕ್ಕೆ ಒತ್ತಾಯಿಸಬೇಕು, ಅಣು ಒಪ್ಪಂದ ಮಾಡ್ಕೋಬೇಕು. ಹೇಗಾದರೂ ಮಾಡಿ ಇರಾನ್ ತನ್ನ ಅಣು ಯೋಜನೆ ಏನಿದೆ, ಅಣು ಬಾಂಬ್ ತಯಾರಿ ಮಾಡಿರುವಂತಹ ಯೋಜನೆ ಏನಿದೆ, ಅದನ್ನು ತಡಿಬೇಕು. ಅದೇ ಟ್ರಂಪ್ನ ಉದ್ದೇಶ. ಇಸ್ರೇಲ್ದು ಅದೇ ಉದ್ದೇಶ. ಇಸ್ರೇಲ್ಗೆ ಭಯ, ಅಮೇರಿಕಾಗೆ ಲಾಭದ ನಿರೀಕ್ಷೆ. ಇಸ್ರೇಲ್ಗೇನು ಭಯ ಅಂದರೆ ಇರಾನ್ ಬಾಂಬನ್ನು ತಯಾರಿಸ್ಬಿಟ್ರೆ ನಮ್ಮ ಮೇಲೆ ಮೊದಲು ಹಾಕೋದು, ಇಲ್ಲಿ ಹೋಗಿ ಸಾಯೋಣ ಅಂತ. ಇದರ ನಡುವೆ ಫಾಕ್ಸ್ ನ್ಯೂಸ್ ಈ ಸುದ್ದಿಯನ್ನು ಕೊಡ್ತಾ ಇದೆ. ಈಗ ಇನ್ನೊಂದೇನು ಅಂತಂದರೆ, ಇಸ್ರೇಲ್ಗೆ ಇರುವಂತಹ ಭಯ, ಅಣು ಬಾಂಬ್ ತಯಾರಿಸುವಂತಹ ಪ್ರಕ್ರಿಯೆ ಇರಾನ್ದು ಯಾವ ಹಂತದಲ್ಲಿದೆ ಅನ್ನುವುದು ನಿಖರವಾಗಿ ಗೊತ್ತಾಗ್ತಿಲ್ಲ. ಕೆಲವೇ ದಿನಗಳ ಅಂತರ ಇದೆಯಾ, ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆಯಾ ಬಾಂಬು, ಆಲ್ಮೋಸ್ಟ್ ರೆಡಿ ಆಗಿದ್ದರೆ ನಮ್ಮ ಗತಿ ಏನು ಅನ್ನೋದು ಇಸ್ರೇಲ್ನ ಭಯ. ಇನ್ನೊಂದು ಕಡೆ ಅದಕ್ಕೆ ಸರಿಯಾಗಿ ಇರಾನ್ನ ಮಿನಿಸ್ಟರ್ ಒಬ್ಬರು ಹೇಳಿದ್ದಾರೆ ಇವತ್ತು, ಪಾಕಿಸ್ತಾನ ನಮ್ಮ ಪರವಾಗಿ ಇಸ್ರೇಲ್ ಮೇಲೆ ಅಣು ಬಾಂಬನ್ನು ಹಾಕುತ್ತೆ, ನ್ಯೂಕ್ಲಿಯರ್ ಬಾಂಬನ್ನು ಸಿಡಿಸುತ್ತೆ ಇಸ್ರೇಲ್ ಮೇಲೆ, ಪಾಕಿಸ್ತಾನ ಸಿಡಿಸುತ್ತೆ ಅಂತ ಇರಾನ್ ಹೇಳ್ತಿರೋದ್ರಿಂದ ಅದು ಸಹ ಇಸ್ರೇಲ್ಗೀಗ ಭಯ ಆಗಿದೆ. ಒಂದು ಕಡೆ ಈ ಯುದ್ಧವನ್ನು ನಿಲ್ಲಿಸೋದು ಹೇಗೆ ಅನ್ನುವಂತಹ ಆತಂಕದಲ್ಲಿ ಇಸ್ರೇಲ್ ಇದೆ. ಯಾಕೆಂದರೆ ಯುದ್ಧ ಮುಂದುವರೆದರೆ ತನಗೂ ಸಹ ಸಾಕಷ್ಟು ಪೆಟ್ಟು ಬೀಳುತ್ತೆ. ಇರಾನ್ಗೆ ಪೆಟ್ಟು ಬೀಳ್ತಾನೆ ಇದೆ, ಈ ಕಡೆ ಇಸ್ರೇಲ್ಗೂ ಒಂದಷ್ಟು ಬೀಳ್ತಾ ಇದೆ. ಆದರೆ ಯುದ್ಧ ಸುದೀರ್ಘ ಯುದ್ಧ ಆಗಿಬಿಟ್ರೆ ಇಸ್ರೇಲ್ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ, ಆರ್ಥಿಕವಾಗಿ ಕುಸಿದು ಹೋಗುತ್ತೆ, ಎಲ್ಲ ರೀತಿಯಲ್ಲೂ ಕುಸಿದು ಹೋಗುತ್ತೆ. ಅಮೇರಿಕ ಸಪೋರ್ಟ್ಗೆ ಬರ್ತಾ ಇಲ್ಲ. ಪಾಕಿಸ್ತಾನದ ಅಣು ಬಾಂಬನ್ನು ಇರಾನ್ ಅವರು ಬಳಸ್ಕೊಂಡು ನನ್ನ ಮೇಲೆ ಹಾಕೋ ಪ್ಲ್ಯಾನ್ ಹಾಕ್ತಿದ್ದಾರೆ, ನಾನು ಏನು ಮಾಡಲಿ ಅನ್ನುವಂಥದ್ದು ಈಗ ಇಸ್ರೇಲ್ಗೆ ಬಂದಿರುವಂತಹ ಆತಂಕ. ಇದಿಷ್ಟು ಈಗ ಬಂದಿರುವಂತಹ ಹೊಸ ಬೆಳವಣಿಗೆಗಳು. ಏನೇ ಬೆಳವಣಿಗೆಗಳು ಇದ್ದರೂ ಸಹ ಈ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ್ದು ನಾನು ಪ್ರತಿದಿನ ನಿಮಗೆ ಅಪ್ಡೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.